ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ದ್ವಿತೀಯ ಪಿಯುಸಿಯಲ್ಲಿ ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಶೇಕಡ 93.90 ಫಲಿತಾಂಶವನ್ನು ಪಡೆದಿರುವಂತದ್ದು ಉಡುಪಿ ಜಿಲ್ಲೆ. ಸಾಮಾನ್ಯವಾಗಿ ಎಜುಕೇಶನ್ ಅಂತ ಬಂದಾಗ ನಾವು ಈ 10th ಪಿಯುಸಿ ರಿಸಲ್ಟ್ ನೋಡುವಾಗ ನಮಗೆ ದಕ್ಷಿಣ ಕನ್ನಡ ಯಾವಾಗ್ಲೂ ಪ್ರಥಮ ಅಂತ ಇರುತ್ತೆ. ಸ್ವಲ್ಪ ವೇರಿಯೇಷನ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ. ಇದೀಗ ದ್ವಿತೀಯ ಪಿಯುಸಿಯಲ್ಲಿ ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಶೇಕಡ 93.90 ಫಲಿತಾಂಶ ಪಡೆದಿರುವಂತದ್ದು ಉಡುಪಿ ಜಿಲ್ಲೆ. ಶೇಕಡ 93.57 ಫಲಿತಾಂಶವನ್ನು ಪಡೆದಿದೆ ದಕ್ಷಿಣ ಕನ್ನಡ. 2ನೇ ಸ್ಥಾನ. ಬೆಂಗಳೂರು ದಕ್ಷಿಣ ಜಿಲ್ಲೆ 3ನೇ ಸ್ಥಾನವನ್ನು ಪಡ್ಕೊಳ್ತಾ ಇರೋದು. 48.45 ಫಲಿತಾಂಶ ಪಡೆದ ಯಾದಗಿರಿ ರಾಜ್ಯಕ್ಕೆ ಕೊನೆಯ ಸ್ಥಾನ. ದಾಖಲೆ ಮಟ್ಟದಲ್ಲಿ ಏರಿಕೆ ಕಂಡ ಪಿಯುಸಿ ಫಲಿತಾಂಶ. ಪ್ರಸಕ್ತ ಸಾಲಿನಲ್ಲಿ ಶೇಕಡ 86 ಫಲಿತಾಂಶ ದಾಖಲಾಗಿದೆ. ಕಳೆದ ವರ್ಷ ಶೇಕಡ 73.45 ಫಲಿತಾಂಶ ದಾಖಲಾಗಿತ್ತು. ನೋಡಿ, ದ್ವಿತೀಯ ಪಿಯುಸಿಯಲ್ಲಿ ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಶೇಕಡ 93.90 ಫಲಿತಾಂಶವನ್ನು ಪಡ್ಕೊಂಡಿರುವಂತದ್ದು ಉಡುಪಿ ಜಿಲ್ಲೆ. ಶೇಕಡ 93.57 ಫಲಿತಾಂಶವನ್ನು ಪಡ್ಕೊಳ್ತಾ ಇದೆ ದಕ್ಷಿಣ ಕನ್ನಡ. ಅದು 2ನೇ ಸ್ಥಾನಕ್ಕೆ. ಯಾವಾಗಲೂ ಉಡುಪಿ ದಕ್ಷಿಣ ಕನ್ನಡ ನಾವು ಇದನ್ನು ನೋಡ್ತಾನೆ ಇರ್ತೀವಿ. ಸೊ ಇದೀಗ ಹಾಗೇನೆ ಆಗಿದೆ ರಿಸಲ್ಟು. ಪ್ರಥಮ ಉಡುಪಿ, ದ್ವಿತೀಯ ಸ್ಥಾನವನ್ನು ದಕ್ಷಿಣ ಕನ್ನಡ ಪಡ್ಕೊಳ್ತಾ ಇದೆ. ಇನ್ನು ಕೊನೆಯ ಸ್ಥಾನವನ್ನು ಯಾದಗಿರಿ ಪಡ್ಕೊಳ್ತಾ ಇರೋದು. ಇಲ್ಲಿ ನೋಡೋದಾದ್ರೆ ನಾವು ಯಾವಾಗಲೂ ಇದೊಂದು ಪ್ರಶ್ನೆ ಅಲ್ವಾ, ಯಾವುದು ಪ್ರಥಮ ಸ್ಥಾನ ಯಾವುದು ಕೊನೆಯ ಸ್ಥಾನ ಅಂತ. 48.45 ಫಲಿತಾಂಶ ಪಡೆದಿರುವಂಥ ಯಾದಗಿರಿ ರಾಜ್ಯಕ್ಕೆ ಕೊನೆಯ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಟೋಟಲ್ ಆಗಿ ಓವರ್ ಆಲ್ ಆಗಿ ನಾವು ಹೆಂಗಿದೆ ಈ ಬಾರಿಯ ರಿಸಲ್ಟ್, ಕಳೆದ ಬಾರಿಗೆ ಹೋಲಿಸಿದ್ರೆ ಓಕೆನಾ ಅನ್ನೋದು ನೋಡೋದಾದ್ರೆ ದಾಖಲೆ ಮಟ್ಟದಲ್ಲಿ ಏರಿಕೆ ಆಗಿದೆ. ನಾವು ಕಳೆದ ಬಾರಿಗೆ ಟ್ಯಾಲಿ ಮಾಡಿ ನೋಡಿದಾಗ ಪಿಯುಸಿ ಫಲಿತಾಂಶ ಪ್ರಸಕ್ತ ಸಾಲಿನಲ್ಲಿ ಶೇಕಡ 86 ಫಲಿತಾಂಶ ದಾಖಲಾಗಿರೋದು. ಕಳೆದ ವರ್ಷ ಶೇಕಡ 73 ಇತ್ತು. ಅಲ್ಲಿಗೆ ನಮಗೆ 12% ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಈ ಫಲಿತಾಂಶ ಖುಷಿ ತರಿಸ್ತಾ ಇದೆ. ಇನ್ನು ಇದು ಹಿಂಗೆ ಮುಂದುವರ್ಕೊಂಡು ಹೋಗ್ಬೇಕು. ಇನ್ನು PU ಟಾಪರ್ಸ್ ಯಾರ್ಯಾರು ಇದ್ದಾರೆ, ಏನು ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡೋದಾದ್ರೆ PU ಟಾಪರ್ಸ್ ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ದಿಶಾ 600ಕ್ಕೆ 600 ಅಂಕ ಪಡ್ಕೊಂಡಿದ್ದಾರೆ. ಅವರೇ ರಾಜ್ಯಕ್ಕೆ ಪ್ರಥಮ. ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಇವರು ದಿಶಾ ಅವರು. ಇನ್ನು ವಿಜ್ಞಾನ ವಿಭಾಗದಲ್ಲಿ ಕೋಲಾರದ ಶ್ರೀಲಯ 600ಕ್ಕೆ 593 ಅಂಕ ಪಡ್ಕೊಂಡಿರೋದು. ಕೋಲಾರದ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿನಿಯವರು. ಇನ್ನು ಕಲಾ ವಿಭಾಗದಲ್ಲಿ ವಿಜಯನಗರದ ಅರ್ಚನಾ ಸಂಗೀತಗೆ 600ಕ್ಕೆ 598. ಕೊಟ್ಟೂರು ಇಂದು PU ಕಾಲೇಜಿನ ವಿದ್ಯಾರ್ಥಿನಿಯರು. ವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರಿನ ಅನೀಶ್ ಮತ್ತು ರಾಜುಗೆ 600ಕ್ಕೆ 583. ಜಯನಗರ ನ್ಯಾಷನಲ್ ಕಾಲೇಜಿನ ಅನೀಶ್ ರಾಜು ವ್ಯಾಸಂಗ ಮಾಡ್ತಾ ಇದ್ರು ವಾಣಿಜ್ಯ ವಿಭಾಗದಲ್ಲಿ. ಇನ್ನು ತುಮಕೂರಿನ ರೋಹನ್ ಮತ್ತು ಪೂರ್ವಿಗೆ 600ಕ್ಕೆ 597. ವಿದ್ಯಾನಿಧಿ ಕಾಲೇಜಿನ ರೋಹನ್ ಮತ್ತು ಪೂರ್ವಿ ಟಾಪರ್ಸ್ ಇವರು. ವಾಣಿಜ್ಯದಲ್ಲಿ ಬೆಳಗಾವಿಯ ಧ್ವನಿ ಸಂತೋಷ ಕುಲಕರ್ಣಿ 600ಕ್ಕೆ 599. ಗೋಕಟ್ಟೆ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ. ರಾಜ್ಯಾದ್ಯಂತ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿನಿ ಮಂಗಳೂರು ಭಾಗದವರೇ ಆಗಿದ್ದಾರೆ. ಇದರೊಂದಿಗೆ ಸುಮಾರು 598 ಅಂಕವನ್ನ ಪಡೆದಂತಹ 2 ಸಾಧಕರು ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಅವರು ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿಗೆ ಸೇರಿರುವಂತಹ ವಿದ್ಯಾರ್ಥಿಗಳು. ಸೊ ಆ ಪೈಕಿ ನಮ್ಮೊಂದಿಗೆ ನಂದನ್ ನಾಯಕ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 598 ತುಂಬಾ ಸುಲಭ ಏನೋ ಅಲ್ಲ, ಬಹಳ ಕಷ್ಟಪಟ್ಟಿರ್ತೀರಾ. ಈ ಹಾದಿ ಬಗ್ಗೆ ಏನ್ ಹೇಳ್ತೀರಾ? ಅಂದರೆ ಅಷ್ಟು ಈಸಿ ಇರಲಿಲ್ಲ, ಸ್ವಲ್ಪ ಡಿಫಿಕಲ್ಟೀಸ್ ಇತ್ತು. ಕಾಲೇಜವರೆಲ್ಲ ಸ್ವಲ್ಪ ಒಳ್ಳೆ ಮಾಡಿ ಪ್ಲ್ಯಾನ್ ಮಾಡಿಕೊಟ್ಟಿದ್ರು, ಅದನ್ನು ಫಾಲೋ ಮಾಡ್ತಾ ಹೋದೆ. ಪ್ಲಸ್ ನಂದೇನು ಪರ್ಸ್ನಲ್ ಪ್ಲ್ಯಾನ್ಸ್ ಇತ್ತು ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿದೆ. ಮನೇಲಿ ಸಪೋರ್ಟ್ ಇತ್ತು, ಪ್ಲಸ್ ಕಾಲೇಜಲ್ಲೂ ಎಲ್ಲ ಸಪೋರ್ಟ್ ಮಾಡಿದರು ಒಳ್ಳೆ ಮಾಡಿ. ಸೊ ಅದನ್ನೆಲ್ಲ ಮಾಡಿ ಒಳ್ಳೆ ಆಗಿದೆ. ಎಸ್, ಈ ವರ್ಷ ನೀವು ಮಾಡಿರುವಂಥ ಸಾಧನೆ ಮುಂದಕ್ಕೆ ಸೆಕೆಂಡ್ PU ಫೇಸ್ ಮಾಡುವಂಥವರಿಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಸೊ ಈ ಸೀಕ್ರೆಟ್ ಏನು, ಫಾರ್ಮುಲಾ ಏನು? ಸೀಕ್ರೆಟ್ ಅಂತ ಏನಿಲ್ಲ, ಜಸ್ಟ್ ಎಕ್ಸಾಮ್ ಡೇ ತುಂಬ ಸ್ಟ್ರೆಸ್ ತೊಗೊಳ್ಬಾರ್ದು. ಅಂದರೆ ರಿಸಲ್ಟ್ ಏನು ಬರುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೀವು ಹಾರ್ಡ್ ವರ್ಕ್ ಹಾಕಿದ್ದಾರೆ ಅಂದರೆ ದೇವ್ರು ಏನಾದರೂ ಒಳ್ಳೆ ಮಾಡ್ತಾರೆ. ಸೊ ಜಸ್ಟ್ ಡೋಂಟ್ ಥಿಂಕ್ ಅಬೌಟ್ ದ ರಿಸಲ್ಟ್. ನಿಮ್ಗೇನು ಅನ್ಸುತ್ತೋ ಅದು ಬರ್ದು ಬರೀ, ಸರಿಯಾಗುತ್ತೆ ಎಕ್ಸಾಮ್. ಡೇ ಟು ಡೇ ಪ್ರಿಪರೇಷನ್ಸ್ ಎಲ್ಲ ಹೇಗೆ ಮಾಡ್ತಾರೆ? ಡೇ ಟು ಡೇ ಅಂದರೆ ಕಾಲೇಜಲ್ಲಿ 9 to 7 ಕಾಲೇಜ್ ಇತ್ತು. ಅಲ್ಲಿ ಕಾಲೇಜಲ್ಲಿ ಸ್ಟಡಿ ಅವರ್ಸ್ ಇರ್ತಿತ್ತು, ಡೌಟ್ ಕ್ಲಾರಿಫಿಕೇಶನ್ ಇರ್ತಿತ್ತು. ಸೊ ಅಲ್ಲಿ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಿದ್ರು ಒಳ್ಳೆ ಮಾಡಿ, ಯಾವುದಕ್ಕೂ ಅಂತ ಬೇಡ ಅಂತ ಹೇಳಲಿಲ್ಲ. ಅದಾದ್ರ ಮೇಲೆ ಮನೆಯಲ್ಲಿ ಒಂದು 3-4 hours ಓದ್ತಿದ್ದೆ ಅಪ್ರಾಕ್ಸಿಮೇಟ್ಲಿ. ಅದು ಅಂದರೆ ಸ್ಟಡೀಸ್ ತುಂಬ ಒಳ್ಳೆ ಆಗ್ತಿತ್ತು. ಯಾರು ಪೇರೆಂಟ್ಸ್ ಎಲ್ಲ ಫೋರ್ಸ್ ಮಾಡಲಿಲ್ಲ ಟೈಮಿಂಗ್ಸ್ ಬಗ್ಗೆ, ಬೇಗ ಮಲ್ಕೋ ಬೇಗ ಹೇಳು ಅಂತ ನನ್ನ ಪಾಡಿಗೆ ಬಿಡ್ತಿದ್ರು ಮಾಡಲಿಕ್ಕೆ. ಸೊ ತುಂಬ ಖುಷಿ ಆಗ್ತಿದೆ.
ಎಸ್, ಇದು ಏನು ಟಾಪರ್ ಆಗಿರುವಂತಹ ವಿದ್ಯಾರ್ಥಿಗಳ ಒಂದು ಮಾತು. ಇನ್ನೊಂದು ಕಡೆ ನಮ್ಮೊಂದಿಗೆ ಸಮನ್ವಯ ಅವರು ಇದ್ದಾರೆ. ಅವರು ಕೂಡ 598 ಸ್ಕೋರ್ ಮಾಡಿದ್ದಾರೆ. ಏನ್ ಹೇಳ್ತೀರಾ? ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್, ಏನ್ ಹೇಳ್ತೀರಾ? ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಅಮ್ಮ ಅಣ್ಣ ಎಲ್ಲರೂ ಖುಷಿ ಪಡ್ತಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಹೇಗೆ ಸಾಧ್ಯ ಆಯಿತು ಇದು ಅಂತ? ಸಾಧ್ಯ ಡೈಲಿ ಕನ್ಸಿಸ್ಟೆಂಟ್ ಇರ್ತಿದ್ದೆ. 1 hour ಆದರೆ 1 hour, 2 hours ಆದರೆ 2 hours ಸ್ಟಡಿ ಮಾಡ್ತಿದ್ದೆ, ಬಿಡ್ತಿರ್ಲಿಲ್ಲ. ಸೊ ಮತ್ತೆ ಟೈಮ್ ಟೇಬಲ್ ಐ ವಾಸ್ ಫಾಲೋಯಿಂಗ್ ವಾಟ್ ಮೈ ಕಾಲೇಜ್ ಗೇವ್. ಅವರ ಎಕ್ಸಾಮ್ ಪ್ರೊಸೆಸ್ ಅದನ್ನೇ ಫಾಲೋ ಮಾಡ್ತಿದ್ದೆ. ಸೊ ಅಷ್ಟೇ. ಈಗ ಕಾಲೇಜ್ ಬ್ಯಾಕ್ ಬೋನ್ ಇದಕ್ಕೆ ನನ್ನ ಪ್ರಕಾರ. ಸೊ ಕಾಲೇಜ್ ಅವರ ಸಪೋರ್ಟ್ ಯಾವ ಥರ ಆಯಿತು? 100% ಕ್ರೆಡಿಟ್ಸ್ ಕಾಲೇಜ್ ಆ್ಯಂಡ್ ಮೈ ಪೇರೆಂಟ್ಸ್. ಕಾಲೇಜ್ ಡೈಲಿ ನಮಗೆ ಎಕ್ಸಾಮ್ ಆದಮೇಲೆ ಡೌಟ್ ಕ್ಲಾರಿಫಿಕೇಷನ್ ಇತ್ತು. ಡೌಟ್ ಕ್ಲಾರಿಫಿಕೇಷನಲ್ಲಿ ಅದಕ್ಕೇ ಡೆಡಿಕೇಟೆಡ್ ಆಗಿತ್ತು. 1 hour ಡೌಟ್ಸ್ ಕ್ಲಾರಿಫಿಕೇಷನ್. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಸೊ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಎಕ್ಸಾಮ್ ಇರ್ತಿದ್ರು ಪರ್ ವೀಕ್ ಆದರೆ ಪರ್ ವೀಕ್ ಹಾಗೆ. ಸೊ ದಟ್ಸ್ ಇಟ್. ವಾಟ್ ನೆಕ್ಸ್ಟ್ ಅಂತ, ಮುಂದಕ್ಕೆ ಏನು ಮಾಡಬೇಕು ಅಂತ ಇದ್ದೀರಾ? ನಿಮ್ಮ ಕನಸುಗಳು ಏನು? ಕನಸು ಐ ವಾಂಟ್ ಟು ಬಿಕಮ್ ಎ ಗುಡ್ ಡಾಕ್ಟರ್ ಆ್ಯಂಡ್ ಸರ್ವ್ ದ ಸೊಸೈಟಿ. ಅಂಡ್ ನಿಮ್ಮ ಈ ಒಂದು ಸಾಧನೆ ಜೊತೆಗೆ ನಿಮ್ಮ ಪೇರೆಂಟ್ಸ್ನ ಒಂದು ತ್ಯಾಗ ಬಹಳ ದೊಡ್ಡದಾಗಿರುತ್ತೆ. ಸೊ ನಿಮ್ಮ ಪೇರೆಂಟ್ಸ್ನ ತ್ಯಾಗ ಯಾವ ಥರ ಆಯಿತು? ಯಾವ ಥರ ಸಪೋರ್ಟ್ ಮಾಡಿ? ಪೇರೆಂಟ್ಸ್, ಮೈ ಫಾದರ್ ಯೂಸ್ ಟು ಕಾಲ್ ಮೀ ಡೈಲಿ. ನಾನು ಕಾಲ್ ಮಾಡ್ತಿದ್ದಿಲ್ಲ, ಅವರೇ ಕಾಲ್ ಮಾಡಿ ಆಲ್ ದ ಬೆಸ್ಟ್ ಪುಟ್ಟ, ಡೈಲಿ ಕಾಲೇಜಲ್ಲಿ ಒಳ್ಳೇದು ಮಾಡು ಅಂತ ಹೇಳ್ತಿದ್ರು. ಅಮ್ಮ ಕೂಡ ಇದ್ದರು. ನಾನು ಸುಳ್ಯದಿಂದ, ಸೊ ಐ ಹ್ಯಾವ್ ಕಮ್ ಹಿಯರ್ ಆ್ಯಂಡ್ ಐ ಸ್ಟೇ ಹಿಯರ್ ಫಾರ್ ರೆಂಟ್ ಫಾರ್ 2 years ಸ್ಟಡಿಂಗ್ ಇನ್ ಎಕ್ಸ್ಪರ್ಟ್. ಸೊ ಹಾಗೆ. ಎಸ್, ಇದು ಒಂದು ಒಳ್ಳೆ ಸ್ಕೋರನ್ನು ತೆಗೆದಂತಹ ಇಬ್ಬರು ವಿದ್ಯಾರ್ಥಿಗಳ ಮಾತು. ಒಬ್ಬರು ಡಾಕ್ಟರ್ ಆಗಬೇಕು ಅಂತ ಕನಸುಗಳನ್ನು ಹೊತ್ತಿದ್ದಾರೆ. ಆ ತಂದೆ ತಾಯಿಯ ಕಣ್ಣಲ್ಲೂ ಕೂಡ ಕನಸುಗಳು ಕಾಣಿಸ್ತಾ ಇದೆ. ಸೊ ಕಾಲೇಜ್ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿದೆ. ಆ ಒಂದು ಫೆಸಿಲಿಟಿಗಳ ಮೂಲಕ ನಾವು ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಾನು ಹೇಳ್ತಾ ಇದ್ದಾರೆ. ಆದಿತ್ಯ TV5 ಮಂಗಳೂರು.